ಬೇಸಿಗೆಯಲ್ಲಿ ತೂಕ ಇಳಿಸಲು ಬಹುತೇಕ ಜನರು ನಾನಾ ಕಸರತ್ತುಗಳನ್ನು ಮಾಡ್ತಾರೆ. ಬೇಸಿಗೆಯಲ್ಲಿ ಮೈ ಸಿಕ್ಕಾಪಟ್ಟೆ ಬೆವರೋದ್ರಿಂದ ಇದು ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತೆ. ಅತಿಯಾದ ಬೆವರುವಿಕೆಯಿಂದ ನಿಮ್ಮನ್ನ ಹೈಡ್ರೇಟ್ ಆಗಿಟ್ಟುಕೊಳ್ಳೋದು ಕೂಡ ಬಹಳ ಸವಾಲಿನ ಕೆಲಸ. ಆ ನಿಟ್ಟಿನಲ್ಲಿ ತೂಕ ಇಳಿಸುವುದರ ಜೊತೆಗೆ ದೇಹವನ್ನ ಹೈಡ್ರೇಟ್ ಮಾಡಲು ಸೌತೆಕಾಯಿ ಬೆಸ್ಟ್. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ. ತೂಕ ಇಳಿಸಲು ಬೆಸ್ಟ್ ಸೌತೆಕಾಯಿ ಹೇಗೆ? ಬೇಸಿಗೆಗೆ ತಂಪು, ಕೊಬ್ಬು ಕರಗಿಸಲು ಸೂಕ್ತ. ನಮ್ಮ ದೇಹವು ಸಾಕಷ್ಟು ದ್ರವ ಸೇವನೆಯನ್ನ ಹೊಂದಿಲ್ಲದಿದ್ದರೆ ಬೇಗೆಯ ಶಾಖವು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಹೀಗಾಗಿ ಬೇಸಿಗೆಯಲ್ಲಿ ನಮ್ಮನ್ನ ಹೈಡ್ರೇಟ್ ಮಾಡುವ ಸುಲಭ ವಿಧಾನವೆಂದರೆ ಸೌತೆಕಾಯಿ ತಿನ್ನೋದು. ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಆರೋಗ್ಯಕರ ಮತ್ತು ಹೆಚ್ಚು ಜಲಸಂಚಯನಕಾರಿ ತರಕಾರಿಗಳಲ್ಲಿ ಒಂದಾಗಿದೆ. ಇದು ಬಹುಮುಖ ತರಕಾರಿಯಾಗಿದ್ದು ಇದನ್ನು ಸ್ಯಾಲಡ್ ರೂಪದಲ್ಲಿ ಸೇವಿಸಬಹುದು ಅಥವಾ ಮೊಸರಿನೊಂದಿಗೆ ಸೇರಿ ರಾಯ್ತಾ ರೂಪದಲ್ಲೂ ಸೇವಿಸಬಹುದು. ಡಿಟಾಕ್ಸ್ ಪಾನೀಯದ ರೂಪದಲ್ಲೂ ಇದನ್ನ ಸೇವಿಸಬಹುದು. ಬೇಸಿಗೆಯಲ್ಲಿ ಸೌತೆಕಾಯಿ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತಲೇ ನೋಡ್ತಾ ಹೋಗೋಣ. ತೂಕ ನಿರ್ವಹಣೆ. ಸೌತೆಕಾಯಿಯನ್ನ ಡಿಟಾಕ್ಸ್ ಪಾನೀಯವಾಗಿಯೂ ಬಳಸಬಹುದು ಮತ್ತು ಸಲಾಡ್ ರೂಪದಲ್ಲಿಯೂ ಸೇವಿಸಬಹುದು. ಇದು ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಇತರ ಪೋಷಕಾಂಶಗಳನ್ನು ಹೊಂದಿದ್ದು ಆರೋಗ್ಯಕರ ಆಯ್ಕೆಯಾಗಿದೆ. ಇದರ ಫೈಬರ್ ಅಂಶ ಮತ್ತು ಕಡಿಮೆ ಕ್ಯಾಲೋರಿ ಎಣಿಕೆಯಿಂದಾಗಿ ಇದು ಹೊಟ್ಟೆಯ ಕೊಬ್ಬನ್ನ ಸುಡಲು ಸೂಕ್ತವಾದ ಬೇಸಿಗೆ ಸೇರ್ಪಡೆಗಳಲ್ಲಿ ಒಂದಾಗಿದೆ. ಕಡಿಮೆ ಕ್ಯಾಲೋರಿ ತರಕಾರಿಗಳು. ಇದು ಕಡಿಮೆ ಕ್ಯಾಲೋರಿ ಹೊಂದಿರುವ ಬೇಸಿಗೆಯ ಆಹಾರವಾಗಿದೆ. ಆದ್ದರಿಂದ ನೀವು ನಿಮ್ಮ ಕ್ಯಾಲೋರಿ ಕಡಿಮೆ ಮಾಡಲು ವೀಕ್ಷಿಸ್ತಾ ಇದ್ರೆ ಸೌತೆಕಾಯಿಯ ತುಂಡುಗಳನ್ನ ಬಳಸಬಹುದು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತೆ. ಸಮೃದ್ಧವಾದ ನೀರಿನ ಅಂಶ. ಸೌತೆಕಾಯಿಯು ನೀರಿನ ಉತ್ತಮ ಮೂಲವಾಗಿದೆ. ಇದು ಹೆಚ್ಚು ಜಲಸಂಚಯನಗೊಳಿಸುವ ಆಹಾರಗಳಲ್ಲಿ ಒಂದಾಗಿದೆ. ಇದು ಹೆಚ್ಚಾಗಿ ನೀರಿನಿಂದ ಮಾಡಲ್ಪಟ್ಟಿದೆ ಮತ್ತು ಚಯಾಪಚಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹೆಚ್ಚಿನ ಫೈಬರ್. ಸೌತೆಕಾಯಿ ಉತ್ತಮ ಫೈಬರ್ ಅಂಶವನ್ನ ಹೊಂದಿದ್ದು ಅದು ನಿಮ್ಮ ಜೀರ್ಣಕ್ರಿಯೆಯನ್ನ ವರ್ಧಿಸಲು ಸಹಾಯ ಮಾಡುತ್ತೆ ಮತ್ತು ನಿಮ್ಮನ್ನ ಹೆಚ್ಚು ಕಾಲ ಪೂರ್ಣವಾಗಿ ಇರಿಸುತ್ತೆ. ಇದು ಅತಿಯಾಗಿ ತಿನ್ನುವ ಅಪಾಯವನ್ನ ಕಡಿಮೆ ಮಾಡುತ್ತೆ ಮತ್ತು ಹಸಿವಿನ ನೋವುಗಳು, ಕ್ಯಾಲೋರಿ ಸೇವನೆಯ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಸೌತೆಕಾಯಿಗಳು ದೇಹದ ಮೇಲೆ ತಂಪಾಗಿಸುವ ಪರಿಣಾಮವನ್ನ ಹೊಂದಿವೆ. ಇದು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ್ದು ಅದು ಆಕ್ಸಿಡೇಟಿವ್ ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ಸ್ವತಂತ್ರ ರಾಡಿಕಲ್ಗಳ ಶೇಖರಣೆಗೆ ಹೋರಾಡಲು ಸಹಾಯ ಮಾಡುತ್ತೆ.